ಇನ್ನು ಬೈ ಎಲೆಕ್ಷನ್ ಅಣ್ಣನ ವಿರುದ್ಧ ತೊಡೆ ತಟ್ಟಿದ ತಮ್ಮ ಉಪಚುನಾವಣೆ ಅಖಾಡದಲ್ಲಿ ಸಹೋದರರ ಸವಾಲ್. ಅಣ್ಣ ಬಿಜೆಪಿ ಕ್ಯಾಂಡಿಡೇಟ್, ತಮ್ಮ ಕಾಂಗ್ರೆಸ್ ಲೀಡರ್. ವೀರಣ್ಣ ಚರಂತಿಮಠ ವರ್ಸಸ್ ಮಲ್ಲಿಕಾರ್ಜುನ ಚರಂತಿಮಠ. ಉಪಚುನಾವಣೆ ಅಖಾಡದಲ್ಲಿ ಅಣ್ಣ ಬಿಜೆಪಿ ಕ್ಯಾಂಡಿಡೇಟ್ ಆದರೆ ತಮ್ಮ ಕಾಂಗ್ರೆಸ್ನ ಲೀಡರ್ ವೀರಣ್ಣ ಚರಂತಿಮಠ ವರ್ಸಸ್ ಮಲ್ಲಿಕಾರ್ಜುನ ಚರಂತಿಮಠ. ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು ಪಕ್ಕ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಅಶ್ವವೇಗ ನ್ಯೂಸ್ಗೆ ಮಲ್ಲಿಕಾರ್ಜುನ ಚರಂತಿಮಠ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬಿಜೆಪಿ ಕ್ಯಾಂಡಿಡೇಟ್ ವಿರುದ್ಧ ಆರೋಪ ಮಾಡಿದ್ದೇನೆ, ಆರೋಪಗಳಿಗೆ ಸಂಬಂಧಿಸಿದಂತೆ ಸಾಕ್ಷ್ಯಗಳನ್ನು ನಾನು ಕೊಡ್ತೇನೆ. ಉಮೇಶ್ ಮೇಟಿ ಗೆಲ್ಲಿಸಿಕೊಳ್ಳಲು ಪ್ರಚಾರವನ್ನು ನಾನು ಮಾಡ್ತಿದ್ದೇನೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳು ನಮ್ಮನ್ನು ಕೈ ಹಿಡಿಯುತ್ತವೆ, ದೊಡ್ಡ ಅಂತರದಲ್ಲಿ ನಾವು ಉಪಚುನಾವಣೆಯನ್ನು ಗೆಲ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಚುನಾವಣೆ ಕಾವು ತೀವ್ರಗೊಳ್ಳುತ್ತಿದೆ. ಈ ಬಾರಿ ಮತ್ತೆ ಉಪಚುನಾವಣೆಯಲ್ಲಿ ಸೋದರ ಸವಾಲಾಗಿ ಮತ್ತೆ ಏರ್ಪಟ್ಟಿದೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ವೀರಣ್ಣ ಚರಂತಿಮಠ ವಿರುದ್ಧ ಅವರ ಸೋದರಾಗಿರುವಂತ ಮಲ್ಲಿಕಾರ್ಜುನ ಚರಂತಿಮಠ ಸ್ಪರ್ಧೆ ಮಾಡಿದ್ರು. ಈ ಸಲನು ಮತ್ತೆ ಅವರ ವಿರುದ್ಧ ಪ್ರಚಾರ ಮಾಡುವಂತ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಬನ್ನಿ, ಈಗ ಅವರು ಮಲ್ಲಿಕಾರ್ಜುನ ಚರಂತಿಮಠ ಅವರು ನಮ್ಮ ಮುಂದಿದ್ದಾರೆ. ಅವರು ಚುನಾವಣೆ ಬಗ್ಗೆ ಏನೆಲ್ಲ ತಂತ್ರಗಾರಿಕೆ ಮಾಡುತ್ತಾರೆ, ಯಾವ ರೀತಿಯಾಗಿ ಸೋದರರ ವಿರುದ್ಧ ಪ್ರಚಾರ ಮಾಡ್ತಾರೆ ಎಂಬುದು ಕೇಳೋಣ. ಸರ್ ನಮಸ್ಕಾರ. ಸರ್, ಈ ಬಾರಿನೂ ಮತ್ತೆ ನೀವು ಸೋದರ ಸವಾಲಾಗಿ ಪರಿಗಣಿಸಿದೆ, ಅದಕ್ಕೆ ನೀವು ಏನ್ ಹೇಳ್ತೀರಿ ಅಂತ? ಸೋದರ ಸವಾಲು ಹೋದ್ ಸಲ ಇತ್ತು, ಈ ಸಲ ನಾನು ನಿಂತಿಲ್ಲ. ಆದ್ರೆ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದೀನಿ. ನಾನು ಎಲ್ಲ ಕಡೆ ನಿನ್ನೆ ಸುಮಾರು 10 ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಬಂದಿವಿ. ನಿನ್ನೆ ರಾತ್ರಿ 10ರವರೆಗೂ ಕೆಲಸ ಮಾಡಿದೀವಿ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ, ಗೆಲ್ಲುವುದು ಖಚಿತ ಅಂತ ಅನ್ಸ್ತದೆ. ಸರ್, ಈಗ ಹೋದ್ ಸಲ ನೀವು 10,000 ಮತಗಳಿಂದ ಪಡೆದುಕೊಂಡಿದ್ರಿ, ಆದ್ರೆ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಅದು ಎಷ್ಟು ಲಾಭ ಆಗುತ್ತ ಅನ್ಸುತ್ತೆ? ಅದ್ರಲ್ಲಿ ಸುಮಾರು 9,000 ಓಟ್ ಕಾಂಗ್ರೆಸ್ಗೆ ಬರ್ತಾವ ಅಂತ ಅನ್ಸದ. ಈಗ ನೀವು ಮತ್ತೆ ಪ್ರಚಾರ ಮಾಡ್ಬೇಕಾದ್ರೆ ಈಗ ನಿಮ್ಮ ಸೋದರ ವಿರುದ್ಧ ಮಾಡ್ಬೇಕು, ನೀವು ಯಾವ ತರ ಪ್ರಚಾರ ಮಾಡ್ತೀರಿ, ಏನಂತ ಮಾಡ್ತೀರಿ ಅಂತ? ಸೋದರ ವಿರುದ್ಧ ಅಲ್ಲ, ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲ, ಈ ಬಿಜೆಪಿ ಅಭ್ಯರ್ಥಿ ನಿಮ್ಮ ಸೋದರ ನಿಂತಿದ್ರಲ್ಲ, ಅದಕ್ಕೆ ನಾ ಹೇಳ್ತೇನೆ. ಅಲ್ಲ, ನಿಂತಿರುವುದು ಯಾರಿದ್ರು ನಾನು ಬಿಜೆಪಿ ವಿರುದ್ಧ ಮಾಡ್ಬೇಕಲ್ಲ. ಅವ್ರು ನಿಂತರು ಮಾಡ್ಬೇಕು, ಇನ್ನೊಬ್ರು ನಿಂತರು ಮಾಡ್ಬೇಕು. ಅಂದ್ರೆ ಈಗ ಸರ್, ಈ ನಿಮ್ಮಿಬ್ಬರ ಸೋದರ ಮಧ್ಯೆ ಈ ತರ ವೈಷಮ್ಯ ಉಂಟಾಗಿ ಕಾಂಗ್ರೆಸ್ ಲಾಭ ಪಡೆಯುವಂತ ಹುನ್ನಾರ ಮಾಡ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಇಲ್ಲ, ಹಂಗೇನ್ ಅನಿಸ್ತಾ ಇಲ್ಲ. ಅದು ಹೋದ್ ಸಲ ಮುಗಿದ ಕತೆ ಅದು. ಈ ಸಲ ಫ್ರೆಶ್ ಇದೆ, ಕಾಂಗ್ರೆಸ್ ಪರವಾಗಿ ನಾವು ಮಾಡುತ್ತೇವೆ. ಹೋದ್ ಸಲ ಸರ ಈಗ ನೀವು ನಿಮ್ಮ ಸೋದರ ಸಂಬಂಧಪಟ್ಟಂಗ ಕೆಲವೊಂದು ಆರೋಪಗಳು ಮಾಡ್ತಿದ್ರಿ, ಪ್ರಚಾರ ಮಾಡ್ತಿದ್ರಿ, ನೀವಾಗಿ ಪ್ರತ್ಯಕ್ಷರಾಗಿ ನಿಂತಿದ್ರಿ. ಈ ಸಲ ನೀವು ಆತರ ಏನಾದ್ರು ಆರೋಪ ಮಾಡೋದಾಗ್ಲಿ ಅಥವಾ ಅವ್ರ ಬಗ್ಗೆ ಏನಾದ್ರು ಹೇಳಿಕೆ ಕೊಡೋದಾಗ್ಲಿ, ಈ ತರ ಏನ್ ಮಾಡ್ಬೋದೇನು? ನಾನು ಆರೋಪ ಮಾಡಿದ್ದೀನಿ, ಯಾವ್ದು ಹಿಂದ್ ತೆಗೆದುಕೊಳ್ಳಂಗಿಲ್ಲ. ಅವು ಎಲ್ಲ ಸತ್ಯವಾದದ್ದು. ಈಗೂ ಪ್ರೆಸ್ ಮಾಡಿ ಮತ್ತೆ ನಾನು ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ಮತ್ತೆ ಅವ್ರ ಬಗ್ಗೆ ಏನೆಲ್ಲ ಆರೋಪ ಮಾಡ್ಬೇಕಂತ? ಅವ್ರ ಬಗ್ಗೆ ಅಲ್ಲ, ಒಟ್ಟ ನನಗೆ ಏನ್ ಅನಿಸ್ತಾ ಇದೆ ಅದನ್ನ ಹೇಳ್ತೀನಿ ಪ್ರೆಸ್ ಮುಂದೆ. ಈಗ ಮತ್ತೆ ಇದು ಎಲ್ಲ ಯಾವಾಗ ನೀವು ಬಹಿರಂಗ ಮಾಡ್ತೀನಿ. ಮೊನ್ನೆ ಈಗ ಸರಿ ಈಗ ಪ್ರೆಸ್ ಮೀಟ್ ಮಾಡಿ ಅದನ್ನೆಲ್ಲ ಬಹಿರಂಗ ಮಾಡ್ತೀನಿ. ಅಂದ್ರೆ ಈ ಮೂಲಕ ಮತ್ತೆ ನೀವು ಅವರನ್ನು ಏನು ಒಂದು ಸೋಲಿಸುವಂತ ಪ್ರಯತ್ನ ಮಾಡ್ತಿದ್ರೆ ಅಂತ ನಂಗಾಯ್ತು. ಅಲ್ಲಲ್ಲ, ನಾನು ಕಾಂಗ್ರೆಸ್ ಗೆಲ್ಸುವಂತ ಪ್ರಯತ್ನ ಮಾಡ್ತೀನಿ. ಈ ಕಾಂಗ್ರೆಸ್ ಪಕ್ಷ ಗೆಲ್ಸಿದ್ರಿಂದ ನಿಮಗೆ ಏನ್ ಲಾಭ ಅಂತ ಅನಿಸ್ತಾ ಇದೆ? ಲಾಭ ಎಲ್ಲರಿಗೂ, ಬಡವರಿಗೆ ಗ್ಯಾರಂಟಿ ಸ್ಕೀಮ್ಸ್ ಲಾಗು ಆಗಿದೆ, ಮಹಿಳೆಯರಿಗೆ ಬಸ್ ಫ್ರೀ ಆಗಿದೆ, ಅವ್ರ ಅಕೌಂಟ್ಗೆ 2,000 ರೂಪಾಯಿ ಮಂತ್ಲಿ ಬರ್ತಾ ಇದೆ, ಕರೆಂಟ್ ಫ್ರೀ ಆಗಿದೆ, ಬಹಳ ದೊಡ್ಡ ಪ್ರಮಾಣ. ನಿನ್ನೆ ನಾನು ಹಳ್ಳಿ ಒಳಗೆಲ್ಲ ಅದನ್ನೇ ಭಾಷಣ ಮಾಡೀನಿ ನಾನು. ಸರ್, ಈಗ ಸಿದ್ದರಾಮಯ್ಯನವರು, ಡಿ.ಕೆ.ಶಿ ಅವರು ನಿಮ್ಮ ಮನೆಗೆ ಬಂದಿದ್ರ ಹಿನ್ನೆಲೆಯಲ್ಲಿ ನಿಮಗೆ ಏನಾದ್ರು ಏನು ಮತ್ತೆ ಈ ನೆಕ್ಸ್ಟ್ ನಮ್ಮ ಸರ್ಕಾರ ಬಂದ ನಂತರ ಅಂದ್ರೆ ಈ ಉಪಚುನಾವಣೆ ಕಾಂಗ್ರೆಸ್ ಗೆಲುವಾದ್ರೆ ನಿಮಗೆ ಏನಾದ್ರು ಹುದ್ದೆ ಕೊಡ್ತೀನಿ ಹಿಂಗೇನಾದ್ರು ಏನಾದ್ರು ಆಮಿಷ ತೋರಿಸಿದಾರೆ ಏನಂತ? ಇಲ್ಲ, ನನಗೆ ಮುಖ್ಯಮಂತ್ರಿಗಳು ಅವ್ರ ಮನೆಗೆ ಕರೆದು 1.5 ತಾಸು ಕುಂದಿಸಿ ಮಾತಾಡಿದ್ದಾರೆ. ಆದ್ರೆ ನಾನು ಏನು ಕೇಳಿಲ್ಲ. ಮತ್ತೆ ಅವ್ರಿಗೆ ಮುಖ್ಯಮಂತ್ರಿಗೆ ನಾನು ಕೇಳುವಷ್ಟು ಸನ್ನೋಹ ಆಗಿಲ್ಲ. ಅವ್ರಿಗೆ ಕೇಳಿದ್ರೆ ನಾನು ಬಹಳ ಸನ್ನೋಹ ಆಗ್ತೀನಿ ಅವ್ರ ಮುಂದೆ. ಈಗ ನೀವು ಈಗ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಿದ್ರಿ. ಈಗ ಇದು ಸಂಬಂಧಪಟ್ಟಂಗ ಬಿಜೆಪಿ ಅವರು ಮತ್ತೆ ಯಾರಾದ್ರೂ ಮುಖಂಡರು ನಿಮಗೆ ಸಂಪರ್ಕ ಮಾಡಿದ್ರೋ ಏನು? ಇಲ್ಲ, ಅದೆಲ್ಲ ಮುಗಿದು ಹೋದ ಕತೆ. ಈಗ ನಾಮಿನೇಷನ್ ಮೊದ್ಲು ಇತ್ತದ, ಈಗ ಯಾವುದೂ ಇಲ್ಲ. ಈಗ ನಾವು ಕಂಪ್ಲೀಟ್ ಪ್ರಚಾರದಲ್ಲಿ ತೊಡಗಿದ್ವಿ. ಈಗ ನಿಮ್ಮ ಸೋದರನೇ ಬಂದು ಏನಾದ್ರು ಮಾತುಕತೆ ಮಾಡಿದ್ರೆ ಅಥವಾ ಏನಾದ್ರು ಫೋನ್ ಮುಖಾಂತರ ದೂರ ಮುಖಾಂತರ ಏನೋ ಸಂಪರ್ಕ ಮಾಡಬಹುದೇ ಅಥವಾ ಮಾಡಿದ್ರು ನಿಮ್ದು ಏನು ರೆಸ್ಪಾನ್ಸ್ ಯಾವ ತರ? ಇಲ್ಲ, ಈಗ ಆಗಲ್ಲ. ಅದು ಒಟ್ಟಾರೆ ಈಗ ಟೋಟಲಿ ನೀವು ಎಷ್ಟು ಮತಗಳ ಅಂತರದಿಂದ ನಿಮ್ಮ ಬಿಜೆಪಿಯನ್ನು ಸೋಲಿಸಬೇಕಂತ ನಿರ್ಧಾರ ಮಾಡಿದ್ರು? ಬಿಜೆಪಿನ ಸೋಲಿಸೋದು ನನ್ನ ಕೈಯಾಗಿಲ್ಲ. ಆದ್ರೆ ನನಗೆ ಕಾಂಗ್ರೆಸ್ 8,000 ರಿಂದ 10,000 ಮತದಲ್ಲಿ ಆರಿಸಿ ಬರ್ತಂತ ಅನಿಸ್ತಾ ಇದೆ. ಇದು ಏನು ಮಲ್ಲಿಕಾರ್ಜುನ ಚರಂತಿಮಠ ಅವರ ಮನದಾಳದ ಮಾತು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ
ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.